ಏಪ್ರಿಲ್ 1 ಇಂದ ಬ್ಯಾಂಕಿಂಗ್ ನಲ್ಲಿ ಆಗಿರೋ 3 ಮೇಜರ್ ಬದಲಾವಣೆಗಳ ಬಗ್ಗೆ ನೀವು ತಿಳ್ಕೊಂಡಿಲ್ಲ ಅಂದ್ರೆ ಈ ರೀಲ್ ನಿಮಗೋಸ್ಕರ. ನೀವೇನಾದ್ರೂ ನಿಮ್ಮ ಹತ್ರ ಇರೋ ಮೊಬೈಲ್ ನಂಬರ್ಗೆ ಬಹಳ ತಿಂಗಳುಗಳಿಂದ ರೀಚಾರ್ಜೇ ಮಾಡಿಲ್ಲ, ಹಾಗೆ ಇಟ್ಟಿದ್ದೀನಿ, ಹಾಗೆ ಅದನ್ನ ಬ್ಯಾಂಕ್ಗೆ ಕೂಡ ಲಿಂಕ್ ಮಾಡಿದ್ದೀನಿ ಅಂತಾದ್ರೆ ನಿಮ್ಮ ಮೊಬೈಲ್ ನಂಬರ್ ಡಿಆಕ್ಟಿವೇಟ್ ಆಗಿರೋ ಚಾನ್ಸಸ್ ಇರುತ್ತೆ. ಅದನ್ನ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಈ ಕೂಡಲೇ ನೀವು ಬ್ಯಾಂಕ್ಗೆ ಹೋಗಿ ನಿಮ್ಮ ಹೊಸ ನಂಬರ್ ಅನ್ನ ಅಪ್ಡೇಟ್ ಮಾಡಿಸ್ಕೊಳ್ಳಿ. ಬದಲಾವಣೆ 2, ನೀವೇನಾದ್ರೂ 3 ಸಲಕ್ಕಿಂತ ಜಾಸ್ತಿ ಸಲ ಎಟಿಎಂ ನಲ್ಲಿ ಕಾರ್ಡ್ ಅನ್ನ ಸ್ವೈಪ್ ಮಾಡಿ ಹಣವನ್ನ ತೆಗಿತಾ ಇದ್ದೀರಿ ಅಂತಾದ್ರೆ ನೀವು 4ನೇ ಬಾರಿ ಅದನ್ನ ಮತ್ತೊಂದ್ಸಲ ಸ್ವೈಪ್ ಮಾಡಿದಾಗ 20 ರಿಂದ 25 ರೂಪಾಯಿ ಚಾರ್ಜಸ್ ಅನ್ನ ಹಾಕಬೇಕಾಗಬಹುದು. ಸೊ ಹಾಗಾಗಿ 3 ಸಲ ಏನ್ ಫ್ರೀ ಇರುತ್ತೆ ಕ್ಯಾಶ್ ಅನ್ನ ತೆಗೆಯೋದಕ್ಕೆ, ಆ 3ರ ಲಿಮಿಟ್ ನಲ್ಲೇ ನೀವು ಕ್ಯಾಶ್ ಅನ್ನ ಡ್ರಾ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಬದಲಾವಣೆ 3, ನೀವೆಲ್ಲರೂ ನಿಮ್ಮ ಬ್ಯಾಂಕ್ಗಳಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಅಕೌಂಟ್ ಅನ್ನು ಏನಾದ್ರೂ ಮೇಂಟೈನ್ ಮಾಡ್ತಾ ಇದ್ರೆ ನಿಮ್ಮ ಬ್ಯಾಂಕ್ಗಳಿಗೆ ಕೂಡಲೇ ವಿಸಿಟ್ ಮಾಡಿ ಅಥವಾ ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿ ಮಿನಿಮಮ್ ಬ್ಯಾಲೆನ್ಸ್ ಅಮೌಂಟ್ ನಲ್ಲಿ ಏನಾದ್ರೂ ಚೇಂಜಸ್ ಆಗಿದೆಯಾ ಅನ್ನೋದನ್ನ ತಿಳ್ಕೊಳ್ಳಿ. ಯಾಕಂದ್ರೆ ಬಹಳಷ್ಟು ಬ್ಯಾಂಕ್ಗಳು ಕಸ್ಟಮರ್ಗೆ ತಿಳಿಸದೇನೆ ಈ ಮಿನಿಮಮ್ ಬ್ಯಾಲೆನ್ಸ್ ಅಮೌಂಟ್ ಅನ್ನ ಜಾಸ್ತಿ ಮಾಡಿರ್ತಾರೆ ಅಥವಾ ಚೇಂಜಸ್ ಅನ್ನ ಕೂಡ ಮಾಡಿರ್ತಾರೆ. ಇದನ್ನ ನೀವು ತಿಳ್ಕೊಳ್ಳೋದ್ರಿಂದ ಇದ್ರ ಮೇಲೆ ಬೀಳುವಂತಹ ಚಾರ್ಜಸ್ ಅನ್ನ ಅಥವಾ ಪೆನಾಲ್ಟಿಯನ್ನ ನೀವು ತಪ್ಪಿಸ್ಕೊಳ್ಬಹುದು.